ಗುತ್ತಿಗೆದಾರರು ಯಾಕೆ ಇಷ್ಟು ನೊಂದು ಹತ್ತು ಬಂದಿದೀವಿ ನಾವು ನಮ್ಮ ಅಳಲನ್ನ ತೋಡ್ಕೊಳೋದಿಕ್ಕೆ? ಯಾಕಂತಂದ್ರೆ ಇವತ್ತು ಬಸ್ಗಳ ಮೇಲೆ ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ ಬರೆದಿದ್ದಾರೆ. ಈ ಕಾಲಘಟ್ಟದಲ್ಲಿ ಗುತ್ತಿಗೆದಾರರ ಮೇಲೂ ದಯೆ ಇರ್ಲಿ ಅಂತ ಕೇಳ್ತಕ್ಕಂಥ ಸಂದರ್ಭ ಬಂದದೆ. ಗುತ್ತಿಗೆದಾರರು ನಾಯಿ ತರ ಕಾಣ್ತವ್ರೆ. ಪ್ರತಿಯೊಂದು ಎಲ್ಲರೂ ಅಷ್ಟೇ, ನಮ್ಮ ಹಾಸನದಲ್ಲಿ ಪ್ರತಿಯೊಂದರೂ ಹಂಗೆ ಮಾಡ್ಕೊತವ್ರೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು ನ್ಯಾಯ ಕೊಡ್ಬೇಕು ಅಂತ ಕೇಳ್ಕೊತೀವಿ ಮೇಡಮ್. ನೀವು ನಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟು ಮೆಚ್ಚಿ ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸ್ರಾಜು 3,000, ಇವ್ರದ್ದು ಒಂದು 8,900, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಡ್ಲಿಲ್ಲ. ಒಳಗಡೆಗೆ ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಣ್ರಿ, ಅದು ದುಡ್ಡಿಲ್ದೆ ಕಾಂಟ್ರಾಕ್ಟ್ ತಗೊಳ್ಬೇಕು ಹೋಗ್ಬಿಟ್ರಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಎಲ್ಲ ನಾನು ಹೇಳಿದೆ. ಪಾಪ ಯಡಿಯೂರಪ್ಪನವ್ರು ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇರ್ಲಿ ಇಲ್ಲದೆ ಹೋಗಲಿ, ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡ್ಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ಯಾವುದೇ ಸರ್ಕಾರದಲ್ಲಿ ತಕ್ಷಣ ಇಲ್ಲೂ ಆಗಿಲ್ಲ. 1 ವರ್ಷ 2 ವರ್ಷ ಬಾಕಿ ಇದ್ದೀರಾ ಇಲ್ರ? ಅಷ್ಟು ಬಾಕಿ ಇದ್ದೇ ಇರ್ತದೆ. ಮಿನಿಮಮ್ ಅಷ್ಟು ಇದ್ದೇ ಇರ್ತದೆ. 1 ವರ್ಷ 2 ವರ್ಷ ಇದ್ದೇ ಇರ್ತದೆ. ಸೊ ಈಗ ಹೇಳಿದಂಗೆ ನಮ್ಮ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಮಾಡಿ ಅಲ್ಲಿ ಏನಾದ್ರು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವರೇ ಹೆಡ್, ಫೈನಾನ್ಸ್ ಹೆಡ್ ಅವರೇ. ನಮ್ಮ ಸಮಸ್ಯೆಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಈಗಾಗಲೇ ಸಾಕಷ್ಟು ಸಾರಿ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಬಜೆಟ್ ಸಂದರ್ಭದಲ್ಲಿ, ಬಜೆಟ್ ಮೀಟಿಂಗ್ನಲ್ಲಿ. ಸೊ ಖಂಡಿತವಾಗಿ ಆದಷ್ಟು ಬೇಗ ಸ್ವಲ್ಪ ಜಾಸ್ತಿ ಕೊಟ್ಟರೆ ಇದು ಸ್ವಲ್ಪ ಪರಿಹಾರ ಆಗುತ್ತೆ, ಆಗೋಲ್ಲ ಅಂತೇನಿಲ್ಲ. ವೀಕ್ಷಕರೇ, ಈ ಹೋರಾಟದ ಕುರಿತು ಗುತ್ತಿಗೆದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್ ಹೇಳಿ, ಈ ಒಂದು ಬೇಡಿಕೆ ಯಾವ ರೀತಿಯಾಗಿದೆ? ಸರ್ಕಾರಕ್ಕೆ ಯಾವ ರೀತಿಯಾಗಿ ಬೇಡಿಕೆಯನ್ನು ಕೊಡ್ತಾ ಇದ್ದೀರಾ ತಾವು? ನಾವು ಬೆಳಗಾವಿ ಜಿಲ್ಲಾದವ್ರಿ. ನಮ್ದು ಒಂದು 2 ವರ್ಷ ಆತು ಪೇಮೆಂಟ್ ಮಾಡಿಲ್ರಿ. ನಾವು ಈಗ 2 ವರ್ಷ ಆತು ಬೆಂಗಳೂರಿಗೆ ಬರ್ತೇವೆ ಹೋಗ್ತೇವೆ. ಕರ್ನಾಟಕ ನೀರಾವರಿ ಇಲಾಖೆ ಒಳಗೆ SCP TSP ಪೇಮೆಂಟ್ ನಮ್ಮ ಅದಾವು 2 ವರ್ಷ ಆತು ಬರಾಕತ್ತೇವು. ₹1 ಪೇಮೆಂಟ್ ಕೊಡಾಕ್ತಾ ಇರಲ್ಲ. ಅದರ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬ್ರದವರು ನಮ್ದು SCP TSP ಪೇಮೆಂಟ್ ಕೊಡಾಕ್ತಾ ಇರಲ್ಲ. ನಮ್ಮ ಇಟ್ಟು ಸಾಲಗಾರಾಗಿದ್ದೇವೆ ನೋಡ್ರಿ. ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಒಟ್ಟು ಹೇಳಕ್ಕೆ ಬರಲ್ಲ. ನಾವು ಸಾಲಗಾರ ಮಂದಿ ನಾವು ಏನು ಇಸ್ಕೊಂಡೇವಲ್ಲ ರೊಕ್ಕ, ಅವ್ರು ನಮ್ಮ ಮನೆ ಮುಂದೆ ಬಂದು ಕೊಡತ್ತಾರೆ. ನಮ್ಮ ಪರಿಸ್ಥಿತಿ ಭಾಳ ಹದಗೆಟ್ಟೈತಿ. ಮತ್ತು ಪೂರಾ ಬೀದಿಗಿಳಿದೇವು ನಾವು. ಮತ್ತು ಇದು DK ಶಿವಕುಮಾರ್ ಸಾಹೇಬ್ರಿಗೆ ಇದು ಅಲ್ಲಿಸ್ ಮಟ್ಟ ಹೋಗಿ ಮುಟ್ಬೇಕು ಅವ್ರು, DK ಶಿವಕುಮಾರ್ ಸಾಹೇಬ್ರ ತಕ್ಕ. ಯಾಕಂದ್ರೆ ಅವ್ರ ಇಲಾಖೆ ಐತಿ. ಅವ್ರು ಯಾರು ಬೇಕಾದವ್ರಿಗೆ ಪೇಮೆಂಟ್ ಮಾಡ್ತಾರೋ, ನಮ್ಮಂತವ್ರಿಗೆ ಪೇಮೆಂಟ್ ಮಾಡಂಗಿಲ್ಲ. ಅವ್ರು ಬೇಕಾದವ್ರಿಗೆ ಮಾಡ್ತಾರೋ, ಬೇಡದವ್ರಿಗೆ ಬಿಡ್ತಾರೋ. ಅವ್ರಿಗೆ ಹೋಗಿದ ಸುದ್ದಿ ಮುಟ್ಟಬೇಕು. ಹಂಗೆ ಹೋಗಿ ಅಲ್ಲಿಸ್ ಮಟ್ಟ ಹೋಗಿ ತಲುಪಿಸ್ರಿ. ನಮ್ಮ ಪರಿಸ್ಥಿತಿ ಎಲ್ಲ ಕರ್ನಾಟಕ ನೀರಾವರಿ ನಿಗಮದಾಗ ಮಾಡಿದವ್ರದ್ದು ಪರಿಸ್ಥಿತಿ ಎಲ್ಲ ಹದಿಗೇಡಿ ಸಿಗುತ್ತಾರೆ. SCP TSP 2 ವರ್ಷ ಒಟ್ಟ ಪೇಮೆಂಟ್ ಮಾಡಿಲ್ಲ. ಬೇಡಿಕೆ ನೀಡ್ತಾ ಇದ್ರೆ ತಮ್ಮ ಹೆಸರೇನು, ಯಾವ ಊರಿಂದ ಬಂದಿದ್ದೀರಾ? ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮ LP ರವಿ ಅಂದ್ಬಿಟ್ಟು ನಮ್ಮ ಹೆಸರು. ಗುತ್ತಿಗೆದಾರ ಕ್ಲಾಸ್ 1 ಕಾಂಟ್ರಾಕ್ಟ್ ಮಾತಾಡ್ತಿದ್ದೀನಿ. ನಮ್ಮ ಗುತ್ತಿಗೆದಾರರು ಸುಮಾರು ಒಂದು 3-4 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ತುಂಬ ನೋವನ್ನು ಅನುಭವಿಸಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ ನಮ್ಮ ಗುತ್ತಿಗೆದಾರರು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಲಿದ್ದಾರೆ. ಹೆಂಡತಿ ಮಕ್ಕಳೆಲ್ಲ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಪ್ಪ ಅಂತಂದರೆ ಎಲ್ಲ ಬಡ್ಡಿ ಸಾಲ ತಂದು ಎಲ್ಲರೂ ಒಡವೆ ವಸ್ತ್ರಗಳನ್ನು ಮಡಗಿ ಬಡ್ಡಿ ತಂದು ಬಡ್ಡಿ ಕಟ್ಟಕ್ಕಾಗ್ದೇ ಪ್ರಾಣ ಬಿಡುವಂಥ ಪರಿಸ್ಥಿತಿಲಿದ್ದಾರೆ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಈ ಸಂಬಂಧಪಟ್ಟ ಮಿನಿಸ್ಟ್ರಿಗಳು, ಯಾವುದೇ ಮಿನಿಸ್ಟರ್ ಆಗಿರ್ಬೋದು, ಅವರು ಈ ನಮ್ಮ ಗುತ್ತಿಗೆದಾರರಿಗೆ ಏನು ಅವ್ರ ಬಿಲ್ ಪಾವತಿ ಏನು ಮಾಡಬೇಕಾಗಿದೆ 37,000 ಕೋಟಿ, ಅದನ್ನು ಈ ಒಂದು ಸರ್ಕಾರ ಒಂದೇ ಕಂತಿನಲ್ಲಿ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಗುತ್ತಿಗೆದಾರರೆಲ್ಲ ಸಂಘದ ಪದಾಧಿಕಾರಿಗಳ ಸಮೇತ ಬಂದು
ತಂದು ನಿಮ್ಮ ವಿಧಾನಸೌಧಕ್ಕೆ ಮುಖ್ಯ ಹಾಕೋದ್ರ ಮುಖಾಂತರ ಮುಂದೆ ನಿಮ್ಮ ವಿಧಾನಸೌಧದಲ್ಲಿ ನಿಮ್ಮ ಸರ್ಕಾರನ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ಮಾಡೋ ಶಕ್ತಿ ಯಾರಿಗಾರು ಇದ್ರೆ ಈ ಗುತ್ತಿಗೆದಾರ ಸಂಘಕ್ಕೆ ಅಂತ ಈ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಗುತ್ತಿಗೆದಾರ ಸಂಘದ ಪರವಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು 37,000 ಕೋಟಿ ರೂಪಾಯಿ ಗುತ್ತಿಗೆದಾರಿಗೆ ಬರಬೇಕಾದಂಥ ಪೇಮೆಂಟನ್ನು ಸರ್ಕಾರದವರು ಒಂದು ಅಥವಾ 2 ಕಂತದಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಿ ಗುತ್ತಿಗೆದಾರರಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಪೇಮೆಂಟ್ ಆಗಿಲ್ಲ, ಉಳಿದು ಹಾಕೋದು ಒಂದು ಉಳಿದದ ಹಂಗೇನ ಆದರೆ ಸಿದ್ದರಾಮಯ್ಯನೇ ಕಾರಣ. ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕನೇ ಕಾರಣ. ನಾನು ಸತ್ರ 4 ವರ್ಷ ನನ್ನ ಪೇಮೆಂಟ್ ಆಗಿಲ್ಲ, ಏನು ಮಾಡಬೇಕು? ರಾಜೇಂದ್ರ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದವರು. ಈ ಸರ್ಕಾರ ಬಂದ ಮೇಲೆ ಗುತ್ತಿಗೆದಾರರ ಸ್ಥಿತಿ ತುಂಬ ಶೋಚನೀಯವಾಗಿದೆ. ಯಾವ ರೀತಿ ಅಂದರೆ ಇವರು ಯಾವುದೇ ರೀತಿಯಾದ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸುಮ್ಮನೆ ಅದು ಇನ್ವೆಸ್ಟ್ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಒಂಥರ ಹೆಂಗೆ ಅಂದರೆ ಇಲ್ಲಿ ಕೊಡೆ ನಾ ಬಿಡೆ ನನಗೆ ಸುಮ್ಮನೆ ನಾಮಕಾವಸ್ಥೆಗಷ್ಟೇ ತೋರಿಕೆಗೆ ಎಲ್ಲ ರೀತಿ ದೊಡ್ಡದಾಗಿ ಹೇಳ್ತಾರೆ. ಓಂಕಾರಪ್ಪ ಅಂತ ಶಿಕಾರಪ್ಪ. ನಾವು ಕೆಲಸ ಮಾಡಿ 3 ವರ್ಷ ಆಯಿತು, ನಮ್ಮ ದುಡ್ಡು ಇನ್ನು ಬಿಡುಗಡೆ ಆಗಿಲ್ಲ. ನಾವು ಕೇಳಿದಷ್ಟೇ ಸರ್ಕಾರ ನಾವು ದೋಷಣೆ ಮಾಡಲ್ಲ, ನಮ್ದೇನಿದೆ ನಮ್ಮ ದುಡ್ಡು ಕೊಟ್ಟು ಸಾಕು ಅಂತ ಹೇಳಿ ಚಾಮರಾಜನಗರ ಗುತ್ತಿಗೆದಾರ ನಾನು 22-23 ಇಸ್ವಿಯಿಂದ ಪೆಂಡಿಂಗ್ ಇದೆ ಬಿಲ್ಗಳು. 40 ಲಕ್ಷ ಪೆಂಡಿಂಗ್ ಇದೆ, ಇದುವರೆಗೂ ಪೇಮೆಂಟ್ ಆಯ್ತಾ ಇಲ್ಲ. ಚಾಮರಾಜನಗರ RDPಯಲ್ಲಿ 25 ಲಕ್ಷ ರೂಪಾಯಿ ಪೆಂಡಿಂಗ್ ಇದೆ ಬಿಲ್ಲು, ಇಲ್ಲಿವರೆಗೂ ಕೊಡ್ತಾ ಇಲ್ಲ. CS, DS, ಸಚಿವರು, ಉಸ್ತುವಾರಿ ಸಚಿವರು, CM ಇಂದ ಆರ್ಡರ್ ಮಾಡಿದ್ರೆ ಬಿಲ್ ಕೊಡ್ತಾ ಇಲ್ಲ. ಕಾರಣ ಅಂದರೆ ಕಾರಣ ಕೊಡ್ತಾ ಇಲ್ಲ. ಇದುವರೆಗೂ ಎಲ್ಲ ತನಿಖೆ ಆಗಿದೆ, ಪೇಪರ್ ಸ್ಟೇಟ್ಮೆಂಟ್ ಆಗಿದೆ, TV ಮಾಧ್ಯಮದಲ್ಲಿ ತನಿಖೆ ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದು ಮಾಡಿಸಿದ್ದೀವಿ. ಇದುವರೆಗೂ ನಂಗೆ ಪೇಮೆಂಟ್ ಮಾಡ್ತಾ ಇಲ್ಲ. 30 ಲಕ್ಷ ಬಿಲ್ಲು ಹಂಗೆ ಪೆಂಡಿಂಗ್ ಇದೆ. ಏನಂದರೆ ಕಾರಣ ಹೇಳ್ತಾವ್ರೆ, ಏನು ಅಂತ ಉತ್ತರ ಕೊಡ್ತಾ ಇಲ್ಲ. ಇವಾಗ ಕೋರ್ಟ್ಗೆ ಹೋಗೋ ಸ್ಥಿತಿಲಿ ಇದ್ದೀನಿ ನಾನು. ಇವಾಗ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ನಮ್ಮ ನಂದೀಶ್ ಅಂತ ಮೈಸೂರು ಜಿಲ್ಲಾ ಗುತ್ತಿಗೆದಾರ ಸಂಘದಿಂದ ನಮ್ಮಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ. ಯಾವುದೇ ಸರ್ಕಾರಗಳು ಬಂದರೆ ನಮ್ಮ ಗುತ್ತಿಗೆದಾರಗಳನ್ನ ಯುಟಿಲೈಸ್ ಮಾಡ್ಕೊತಾರೆ ಹೊರತು ಯಾವುದಕ್ಕೂ ಸ್ಪಂದಿಸಲ್ಲ. ಇದೇ ಥರ ಆಗ್ತಾ ಬರ್ತಾ ಇದೆ. ಆಗಲಿಂದನೂ ಎಲ್ಲ ಇದನ್ನು ಬಾಕಿ ಉಳಿಸ್ಕೊತಾ ಇದ್ದಾರೆ. ಆಮೇಲೆ ಹಲವಾರು ಇದನ್ನು ತೊಂದರೆಗಳನ್ನ ಮಾಡಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಗುತ್ತಿಗೆದಾರರಿಗೆ. ಹೆಸರು ಹೇಳಿ, ಯಾವ ಊರಿಂದ ಬಂದಿದ್ದೀರಾ? ಗದಗ ಜಿಲ್ಲೆಯಿಂದ ಪ್ರಶಾಂತ್ ಕುಮಾರ್ ಅಂತ. ರಾಜ್ಯದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರೋದು ಗುತ್ತಿಗೆದಾರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟ ಮಂಜುನಾಥ್ ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಕಷ್ಟಗಳನ್ನು ಅವರು ಅಧ್ಯಕ್ಷರಾಗಿ ಕೆಲವೇ ತಿಂಗಳುಗಳಲ್ಲಿ ಅರ್ಥ ಮಾಡಿಕೊಂಡು ಇಂಥ ದೊಡ್ಡ ಬೃಹತ್ ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿನಿಂದ 3 ವರ್ಷದಿಂದ ಸುಮಾರು 37,000 ಕೋಟಿ ಅಷ್ಟು ಬಾಕಿಯನ್ನು ಉಳಿಸಿಕೊಂಡಿದೆ. ಸಾಧ್ಯ ಆದಷ್ಟು ನಾವೇನು ಎಲ್ಲ ಒಮ್ಮೆ 100% ಕೂಡ ಅಂತ ಹೇಳ್ತಾ ಇಲ್ಲ. ಈ ಹೊಸ ಕಾಮಗಾರಿನ ಯಾವುದು ಕರಿತಾ ಇಲ್ಲ, ಹಳೇದಾದ್ರೂ ಬಿಲ್ ಪಾವತಿ ಮಾಡಲು ಈ ಮೂಲಕ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಸನ ಡಿಸ್ಟ್ರಿಕ್ಟ್ ಚನ್ನಪಟ್ಟಣದಿಂದ ಬಂದಿದ್ದೇವೆ. ನಮಗೆ ಸುಮಾರು 3 ವರ್ಷದಿಂದ 1 ರೂಪಾಯಿ ಕೆಲಸನೂ ಆಗಿಲ್ಲ, ಬಿಲ್ಲೂ ಕೊಡ್ತಾ ಇಲ್ಲ. ನಾವೆಲ್ಲ ಸಣ್ಣ ಪುಟ್ಟ ಗುತ್ತಿಗೆದಾರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲ ಬಡ್ಡಿ ಕಟ್ಟಕ್ಕೆ ಆಗ್ತಾಯಿಲ್ಲ. ತಿಂಗಳ 1 ಲಕ್ಷ ಬಡ್ಡಿ ಕಟ್ಬೇಕು. ನಾನು 8 ವಾರ ಸತ್ಯ ಅಡೆ ಇಟ್ಟಿದ್ದೀನಿ. ಸತ್ಯ ಹೇಳ್ಬೇಕು ಅಂದರೆ ಇದು ಮುಖ್ಯಮಂತ್ರಿಗಳಿಗೆ, ನೀರಾವರಿ ಮಂತ್ರಿಗೆ ಮನವರಿಕೆ ಆಗಬೇಕು. ಈ ರಾಜ್ಯದ ಬಡ ಗುತ್ತಿಗೆದಾರರ ಹಿತವನ್ನು ಕಾಪಾಡಬೇಕು. ದಯವಿಟ್ಟು ಈ ಪ್ಯಾಕೇಜ್ ಟೆಂಡರ್ನ ಈ MLAಗಳು, ರಾಜ್ಯದ MLAಗಳು ಮಾಡ್ಕೊಬಿಟ್ಟವ್ರೆ ಅಂತಂದರೆ ಪ್ಯಾಕೇಜ್ ಟೆಂಡರ್ ಮಾಡಿ ಗುತ್ತಿಗೆದಾರ ಅವ್ರು 10% ಆಸ್ತಿ ಮಾಡ್ಕೊಬಿಟ್ಟವ್ರೆ. ಎಲ್ಲ ತಾಲೂಕಲ್ಲೂ ಗುತ್ತಿಗೆದಾರನ್ನ ಹಾಳು ಮಾಡಾಕ್ತವ್ರೆ. ಎಲ್ಲ ಕೆಲಸನ MLAಗಳು ಮಾಡ್ಕೊತವ್ರೆ. ಯಾಕೆಂದ್ರೆ 4 ಅಧಿಕಾರಿಗಳು ಮಾಡ್ಕೊಂಡವ್ರೆ. ಎ ಮಾಡ್ಕೊಳ್ಳೋದು, ಡಬಲ್ ಮಾಡ್ಕೊಳ್ಳೋದು, ಪರ್ಮಿಷನ್ ಡೆಪ್ಯುಟೇಷನ್ ಹಾಕೊಳ್ಳೋದು, ಅವ್ರಿಗೆ ಹೆಂಗೆ ಬೇಕಂಗೆ ಗುತ್ತಿಗೆ ಮಾಡ್ಕೊಳ್ಳೋದು. ಮೇಡಮ್, ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು. ಈಗೇನು ಗೌರ್ಮೆಂಟ್ ನಮ್ಗೆ 9 ತಿಂಗಳಲ್ಲಿ ಕೆಲಸ ಮುಗಿಸ್ರಿ ಅಂತಂದು ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅದೇ 9 ತಿಂಗಳಲ್ಲಿ ನಮ್ಮ ಬಿಲ್ ಪಾವತಿ ಮಾಡಿಸ್ಬೇಕಂತ ನಮ್ಮದು ಕೋರಿಕೆ, ಬೇಡಿಕೆ. ಅವರು ನಾವು 9 ತಿಂಗಳು ಆದಮೇಲೆ ದಂಡ ಕಟ್ಟ್ರ ಅಂತ ಹೇಳ್ತಾರೆ. ಅವರು ಮತ್ತು ನಾವು ಅದರಲ್ಲಿ ನೀವು 6 ತಿಂಗಳಲ್ಲಿ ನಮ್ಮ ಪೇಮೆಂಟ್ ಮಾಡ್ರಂತ ನಾವು ಬೇಡಿಕೆ. ಆದರೆ ಕೆಲಸ ಮಾಡ್ಬೋದು. GST ಟಾರ್ಚರ್ ಭಾಳ ಮೇಡಮ್. ಈ ಕೆಲಸ ಮಾಡ್ಬೋದು, ಗುತ್ತಿಗೆ ತೊಗೊಂಡು ಕೆಲಸ ಮಾಡ್ಬೋದು. ಬಟ್ ಇದು ಟಾರ್ಚರ್ ಜಾಸ್ತಿ. GST ಅವ್ರದ್ದು ಕಮರ್ಷಿಯಲ್ ಟ್ಯಾಕ್ಸ್, GST ಅವ್ರ ಟಾರ್ಚರ್ ಜಾಸ್ತಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.